ಈ ಭಾಗದಲ್ಲಿ ಏನಾದರೂ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಅದ್ರ ಹೊಣೆ ಜಿಟಿಡಿ ಅವರು ಸಾರಾ ಮಹೇಶ್ ಅವರು ಹೊರಬೇಕಾಗತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಯಾರು ಹೇಳಿದ್ರು? ಆ ತರ ಮಾತುಗಳು ಕಾರ್ಯಕರ್ತರಲ್ಲಿ. ಈಗ ನೋಡಪ್ಪ ಕೇಳಿ ಹೇಳ್ತೀನಿ. ಹಂಗಾದ್ರೆ ಇದೇ ವಿಶ್ವನಾಥ್ ಅವರು ಸೋತ್ ಬಿಟ್ರಪ್ಪ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರು. ಹಂಗಾರೆ ಸಿದ್ದರಾಮಯ್ಯನವ್ರು ಹೊಣೆಯಾ? ಲೋಕಸಭಾ ಚುನಾವಣೆ 8 ವಿಧಾನಸಭಾ ಕ್ಷೇತ್ರ ಇದು. ಅದರಿಂದ ನಮ್ಮ ಕರ್ತವ್ಯ ಮಾಡ್ತಕ್ಕಂಥದ್ದು ನಾವು ಪ್ರಾಮಾಣಿಕ ಮಾಡ್ಬೇಕಷ್ಟೇ. ಈ ಭಾಗದಲ್ಲಿ ಏನಾದರೂ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಅದ್ರ ಹೊಣೆ ಜಿಟಿಡಿ ಅವರು ಸಾರಾ ಮಹೇಶ್ ಅವರು ಹೊರಬೇಕಾಗತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಯಾರು ಹೇಳಿದ್ರು? ಆ ತರ ಮಾತುಗಳು ಕಾರ್ಯಕರ್ತರಲ್ಲಿ. ಈಗ ನೋಡಪ್ಪ ಕೇಳಿ ಹೇಳ್ತೀನಿ. ಹಂಗಾದ್ರೆ ಇದೇ ವಿಶ್ವನಾಥ್ ಅವರು ಸೋತ್ ಬಿಟ್ರಪ್ಪ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರು. ಹಂಗಾರೆ ಸಿದ್ದರಾಮಯ್ಯನವ್ರು ಹೊಣೆಯಾ? ಲೋಕಸಭಾ ಚುನಾವಣೆ 8 ವಿಧಾನಸಭಾ ಕ್ಷೇತ್ರ ಇದು. ಅದರಿಂದ ನಮ್ಮ ಕರ್ತವ್ಯ ಮಾಡ್ತಕ್ಕಂಥದ್ದು ನಾವು ಪ್ರಾಮಾಣಿಕ ಮಾಡ್ಬೇಕಷ್ಟೇ. 7ನೇ ತಾರೀಕು ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ವಿಜಯಶಂಕರ್ ಪರವಾಗಿ ಕೆಲಸ ಮಾಡ್ತಾರೆ. ಮೈಸೂರು ಎಲ್ಲಾ ಕಡೆ ಎಲ್ಲ ಹೇಳ್ಬೇಡಪ್ಪ. ಮಂಡ್ಯದಲ್ಲಿ ಕೆಲವು ಕಾರ್ಯಕರ್ತರು ಕಾಂಗ್ರೆಸ್ನವರು ಬಿಜೆಪಿಗೆ ಮಾಡ್ತಲ್ಲ, ಇಂಡಿಪೆಂಡೆಂಟ್ ಮಾಡ್ತಾ ಇದ್ದಾರೆ ಅಂತ ದೇವೇಗೌಡ ಹೇಳಿದ್ದಾರೆ. ಅವರು ಬಹಳ ದೂರ ಹೊಟ್ಟೋಗ್ಬಿಟ್ಟಿದ್ದಾರೆ. ಅವ್ರು ವಾಪಸ್ ಬರ್ತಾರೆ ಇಲ್ವೋ ಅಂತ ಅನುಮಾನ ಅಂತ ಹೇಳಿದ್ದಾರೆ. ಅದು ನೋಡಿ ನಾನು ಮಾತಾಡ್ತೀನಿ ಎಲ್ಲರ ಜೊತೆ. ಅವರೆಲ್ಲರೂ ಕೂಡ 7ನೇ ತಾರೀಕು ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ವಿಜಯಶಂಕರ್ ಪರವಾಗಿ ಕೆಲಸ ಮಾಡ್ತಾರೆ. ಬಹಳ ಗಮನಿಸಬೇಕಾದಂಥ ಸಂಗತಿ. ಯಾಕಂದ್ರೆ ಮೈತ್ರಿ ವಿರುದ್ಧನೇ ಏನಾದರೂ JDS ತಿರುಗಿ ನಿಲ್ಲುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗಿರುವಂಥದ್ದು. ಇದೆಲ್ಲದರ ಜೊತೆಗೇನೆ ಕಾರ್ಯಕರ್ತರುಗಳು ನೋಡಿ, ಏನೇ ನಾಯಕರುಗಳು ಹರಸಾಹಸ ಮಾಡಿದ್ರು ಕೂಡ ಕಾರ್ಯಕರ್ತರ ನಡುವೆ ಎಲ್ಲರ ಕಡೆಗೆ ಈ ಒಮ್ಮತ ಮೂಡಿಸುವಂಥ ನಿಟ್ಟಿನಲ್ಲಿ ನಾಯಕರು ವಿಫಲರಾಗ್ತಾ ಇದ್ದಾರೆ. ಮೇಲಿಂದ ಮೇಲೆ ನಾವೆಲ್ಲರೂ ಕೂಡ ಇದು JDS ಅಭ್ಯರ್ಥಿ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಅನ್ನುವಂಥ ಮಾತುಗಳಲ್ಲ. ಇದು ನಾವು ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿಗಳು ಅನ್ನುವಂಥ ನಿಟ್ಟಿನಲ್ಲಿ, ದೋಸ್ತಿ ಅಭ್ಯರ್ಥಿಗಳು ಅನ್ನುವಂಥ ನಿಟ್ಟಿನಲ್ಲಿ ಏನೇ ಶತಪ್ರಯತ್ನ ಮಾಡಿದ್ರು ಕೂಡ ಯಾಕೋ ಈ ಕಾರ್ಯಕರ್ತರು ಮನಸ್ಸನ್ನು ಬದಲಾಯಿಸುವಂಥ ನಿಟ್ಟಿನಲ್ಲಿ ಯಾಕೋ ಆಗ್ತಾ ಇಲ್ಲ. ಈ ನಾಯಕರು ಕೂಡ ಎಷ್ಟೇ ಹರಸಾಹಸ ಮಾಡಿದ್ರು ಕೂಡ ಇದು ಕೂಡ ನಡೀತಾ ಇಲ್ಲ. ಬನ್ನಿ, ಸಚಿವ ಸಾರಾ ಮಹೇಶ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಾತಾಡೋಣ. ನೇರ ಸಂಪರ್ಕದಲ್ಲಿದ್ದಾರೆ ಸಾರಾ ಮಹೇಶ್ ಅವರು. ಸಾರಾ ಮಹೇಶ್ ಅವರೇ, ಗಮನಿಸ್ತಾ ಇದ್ದೀರಿ, ನಿಜ ಏನು ಅಂತಂದರೆ ನಾಯಕರುಗಳು ಒಂದಾದಂಥ ಸಂದರ್ಭದಲ್ಲಿ ಕಾರ್ಯಕರ್ತರು ಒಂದಾಗುವಂಥದ್ದು ಇದೆಯಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ. ಆದರೂ ನೀವೆಲ್ಲ ಶತಪ್ರಯತ್ನ ಮಾಡ್ತಾ ಇದ್ದೀರಿ. ಹೇಗಾದರೂ ಮಾಡಿ ಕಾರ್ಯಕರ್ತರನ್ನು ಒಂದುಗೂಡಿಸಬೇಕು, ಒಂದೇ ವೇದಿಕೆಯಲ್ಲಿ ಹೋಗಬೇಕು, ಜೊತೆಗೇನು ಅಂದರೆ ನಮ್ಮ ಈ ಒಗ್ಗಟ್ಟೇನಿದೆ, ಒಮ್ಮತ ಏನಿದೆ ಅದನ್ನು ತೋರಿಸಬೇಕು ಅಂತ. ಈ ವಿಚಾರದಲ್ಲಿ ಏನಾದರೂ ಸಫಲ ಆಗ್ತೀರಾ ಸರ್? ನನಗೆ ಇಲ್ಲಿ ನೀವು ಯಾರು ಮಾತಾಡ್ತೀರಿ ಅಂತ ಗೊತ್ತಾಯ್ತಾ ಇಲ್ಲ. ತಮ್ಮ ಹೆಸರೇನು ಹೇಳಿ? ರಂಗನಾಥ್ ಭಾರದ್ವಾಜ್ ಮಾಡ್ತಾ ಇದ್ದೀನಿ. ಸಾರಾ ಮಹೇಶ್ ಅವರೇ, ಪ್ಲೀಸ್ ಕಂಟಿನ್ಯೂ ಸರ್, ಪ್ಲೀಸ್ ಕಂಟಿನ್ಯೂ. ಭಾರದ್ವಾಜ್, ಈಗ ಭಾರದ್ವಾಜ್ ಹೇಳಿ ಪ್ಲೀಸ್. ರಾಜಕಾರಣದಲ್ಲಿ ಮೈಸೂರು ಜಿಲ್ಲೆ ವಿಶೇಷ. ಮೈಸೂರು ಜಿಲ್ಲೆ ಮೊದಲಿನಿಂದ ಬಂದಿರತಕ್ಕಂಥದ್ದು ಸ್ವಲ್ಪ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಮತ್ತು JDSಗೆನೆ ನೇರ ಹಣಾಹಣಿ. ನಿಜ. ಹಾಗಾಗಿ ನಾಯಕರುಗಳು ನಾವು ಏನೇ ಒಟ್ಟಾಗಿ ಹೋಗಬೇಕು ಅಂತ ಹೇಳಿದ್ರು ತಳಮಟ್ಟದ ಕಾರ್ಯಕರ್ತರನ್ನ ಒಟ್ಟು ಮಾಡುವಂಥದ್ದು ಸ್ವಲ್ಪ ಕಷ್ಟವೇ, ತಡ ಆಗುತ್ತೆ. ಅದು ಸ್ವಲ್ಪ ಪ್ರಾಯಶದ ಕೆಲಸನೇ. ನಿಜ. ಹಾಗಾಗಿ ಇದು ಪ್ರಾಥಮಿಕವಾಗಿ ಇವತ್ತೊಂದು ಸಭೆ ಮಾಡಿದ್ದೀವಿ. ಆದರೆ ಬೇರೆ ಭಾಗದ ಕೆಲವು ಕಾರ್ಯಕರ್ತರಿಗಿಂತ, ಬೇರೆ ಪಕ್ಷದ ಕಾರ್ಯಕರ್ತರಿಗಿಂತ ನಮ್ಮ ಕಾರ್ಯಕರ್ತರು ಸ್ವಲ್ಪ ವಿಶೇಷ ಅನ್ನುವಂಥದ್ದನ್ನ ಈ ಮೂಲಕ ರಾಜ್ಯದ ಜನತೆಗೆ ತಿಳಿಸುವಂಥದ್ದನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ. ವಿಶೇಷ ಅಂದ್ರೆ ಕೆಲವು ಮಂಡ್ಯ ಜಿಲ್ಲೆನಲ್ಲಿ ಹೇಳ್ತೀನಿ ಹೇಗೆ ಅಂದ್ರೆ, ಕೆಲವು ಮಂಡ್ಯ ಜಿಲ್ಲೆನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಬಾವುಟ ಹಿಡ್ಕೊಂಡು ಕೆಲವ್ರು ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ತೆರೆಮರೆಯಲ್ಲಿ ಕೆಲವು ನಾಯಕರುಗಳು ಇದು ಪಕ್ಷೇತರ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಮೈಸೂರಿನ ಕಾರ್ಯಕರ್ತರು ಯಾರನ್ನು ಯಾವುದೇ ಪಕ್ಷದ ಬಾವುಟಗಳನ್ನ ಹಿಡ್ಕೊಬಂದು ಪ್ರತಿಭಟನೆ ಮಾಡುವಂಥದ್ದಾಗಲಿ ಬೇರೆ ಥರದ್ದು ಯಾವುದನ್ನು ಮಾಡ್ತಾ ಇಲ್ಲ. ಆದರೆ ಅವ್ರು ಇರ್ತಕ್ಕಂಥ ನೋವನ್ನ ಅವರ ನಾಯಕರ ಮುಂದೆ, GT ದೇವೇಗೌಡರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಆಮೇಲೆ ನಂತರ ನಾವು ಅವರು ಎಲ್ಲ ಚರ್ಚೆ ಮಾಡಿ ಅವ್ರ ಮನಸ್ಸನ್ನು ತಿಳಿಗೊಳಿಸಿ ಮತ್ತೆ ಸಭೆ ಚೆನ್ನಾಗಾಗಿದೆ, ಶಾಂತಿಯುತವಾಗಿದೆ. ಈಗ ಎಲ್ಲರೂ ಕೆಲಸ ಮಾಡಲಿಕ್ಕೆ
ಅವ್ರ ಮನಸ್ಥಿತಿಯನ್ನ ಬದಲಾವಣೆ ಮಾಡುವಂತದ್ದು ಮಾಡ್ತಾ ಇದ್ದಾರೆ. ಓಕೆ, ಒಂದು ಅದರಿಂದ ಏಕಾಏಕಿ ಒಂದೇ ಸಾರಿ ನಾವು ನಾಯಕರಾದ ತಕ್ಷಣ ಕರೆಕ್ಟ್, ನೀವು ಹೇಳಿದ್ ಕರೆಕ್ಟ್. ಒಂದನ್ನ ಜ್ಞಾಪಿಸ್ತಾ ಇದ್ದೀನಿ ನಾನು. ಸಾರಾ ಮಹೇಶ್ ಈಗ ಜಿ ಟಿ ದೇವೇಗೌಡರು ಹೇಳಿದ್ರು, ಸಾರಾ ಮಹೇಶ್ ಅವರು ಹಿಂದೆನೇ ಹೇಳಿದ್ರು ಈ ಮಾತನ್ನ. ನೋಡಿ, ನೀವೇನಾದ್ರೂ ಮಂಡ್ಯದಲ್ಲಿ ಏನಾದ್ರು ಕೈ ಕೊಟ್ರೆ ನಾವು ನಿಮಗೆ ಮೈಸೂರಲ್ಲಿ ಕೈ ಕೊಡಬೇಕಾಗತ್ತೆ ಅಂತ ಹೇಳಿ ಅಂತ. ಅಂದ್ರೆ ಎಲ್ಲೋ ಒಂದ್ ಕಡೆ ಸಾರಾ ಮಹೇಶ್ ಅವ್ರಿಗೆ ಆ ಸೂಚನೆ ಇತ್ತು. ಈ ಕಾರ್ಯಕರ್ತರು ಈ ಬೇರೆ ಬೇರೆ ನಾಯಕರ ಜೊತೆಗೆ ಗುರುತಿಸ್ಕೊಳ್ತಾ ಇದ್ದಾರೆ, ಬೇರೆ ಬೇರೆ ನಾಯಕರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಏನಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು, ಒಟ್ಟಾಗಿ ಹೋಗ್ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ಆಗೋ ಹೋಗುವಂಥ ಕೆಲಸ ಅಲ್ಲ ಅನ್ನುವಂಥದ್ದು ಸಾರಾ ಮಹೇಶ್ ಅವರಿಗೆ ಮೊದಲೇ ಗೊತ್ತಿತ್ತು ಅಂತ. ನಾನು ಆ ವಿಚಾರ ಸೂಕ್ಷ್ಮತೆ ಗೊತ್ತಿದ್ರಿಂದನೇ ರಾಜ್ಯದ ನಾಯಕರುಗಳಿಂದ ಮತ್ತೆ ತಳಮಟ್ಟದ ನಾಯಕರವರೆಗೆ ಎಲ್ಲರೂ ಮನಸ್ಫೂರ್ತಿಯಾಗಿ ಒಂದಾಗಬೇಕು, ಆ ಪ್ರಯತ್ನ ನಮ್ಮಿಂದ ಆಗಬೇಕು, ಮೇಲ್ನೋಟಕ್ಕೆ ಆಗಬಾರ್ದು ಅನ್ನೋ ಕಾರಣದಿಂದನೇ ನಾನು ಅವತ್ತು ನೇರವಾಗಿ ಈ ವಿಚಾರವನ್ನು ಹೇಳುವಂಥದ್ದನ್ನ ಮಾಡಿದ್ದು. ಆದರೆ ಆ ಮಾತನ್ನ ಹೇಳಿದ ನಂತರ ಬಹುತೇಕ ರಾಜ್ಯದ ನಾಯಕರುಗಳಿಂದ ಹಿಡಿದು ಕೆಲವರು ಜಿಲ್ಲೆಯ ಮುಖಂಡರುಗಳ ತನಕ ಇದನ್ನ ಸರಿ ಮಾಡುವಂತ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಆಗಬೇಕಾಗಿದೆ, ಮಾಡುವಂಥ ಪ್ರಯತ್ನ ಆಗಬೇಕು. ಹೆಂಗ್ ಸರಿ ಮಾಡ್ತೀರಿ? ಈಗ ನೋಡಿ, ಈಗ ಮೊನ್ನೆ ಜಿ ಟಿ ದೇವೇಗೌಡರು ಇದ್ದಕ್ಕಿದ್ದಂಗೆ ಹೇಳ್ಬಿಟ್ರಪ್ಪ, ಸುಮ್ಮನೆ ಸಾರಾ ಮಹೇಶ್ ಅವ್ರ ಹೆಸರನ್ನು ಎಳೆದು ಬಿಟ್ರಿ. ಇಲ್ಲಿ ಗೊತ್ತಿಲ್ಲಪ್ಪ ಏನು ಅಂತಂದ್ರೆ ಸಿದ್ದರಾಮಯ್ಯನವರು ಸಾರಾ ಮಹೇಶ್ ಅವರು ಸೇರ್ಕೊಂಡು ಏನೇನು ನಿರ್ಧಾರ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಅನ್ನುವಂಥ ಧಾಟಿನಲ್ಲಿ ಮಾತಾಡಿದ್ರು. ಹಿಂಗೆ ನಾಯಕರೇ ಹಿಂಗೆ ಡೈಲಾಗ್ಗಳು ಹೊಡೆದ್ಬಿಟ್ರೆ ಕಾರ್ಯಕರ್ತರಿಗೆ ಯಾವ ಸಂದೇಶ ಹೋಗುತ್ತೆ? ಸಾರಾ ಮಹೇಶ್ ಅವರೇ, ಜಿ ಟಿ ದೇವೇಗೌಡರು ಹೇಳಿರೋದೇನೆಂದ್ರೆ ಸಾರಾ ಮಹೇಶ್ ಮತ್ತೆ ಸಿದ್ದರಾಮಯ್ಯನವರು ಅವತ್ತು ಏನ್ ಮಾತನಾಡಿದ್ದಾರೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರು. ಅದು ಅವ್ರು ಹೇಳಿರ್ತಕ್ಕಂಥದ್ದು, ನಾನವತ್ತು ಸಿದ್ದರಾಮಯ್ಯನವ್ರನ್ನ ಹೋಗಿ ಭೇಟಿ ಮಾಡಿರ್ತಕ್ಕಂಥದ್ದು ಮಂಡ್ಯ ಲೋಕಸಭೆ ವಿಚಾರವಾಗಿ, ಮತ್ತೆ ನಿಖಿಲ್ ಅವರು ಭೇಟಿ ಮಾಡಿಸುವಂಥ ವಿಚಾರವಾಗಿ ಕೆಲವು ವಿಚಾರನ ಚರ್ಚೆ ಮಾಡಲಿಕ್ಕೋಸ್ಕರ ಅವರು ದೂರವಾಣಿನಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ, ಮತ್ತೆ ಮೈಸೂರು ಲೋಕಸಭೆ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೋಸ್ಕರ ಕರೆದಿದ್ರು. ಆದರೆ ಆ ಹಿಂದೆ ಅಭ್ಯರ್ಥಿಯನ್ನು ಮಾಡುವಂಥ ಸಂದರ್ಭದಲ್ಲೇ ಒಂದು ಸಿಟ್ಟಿಂಗ್ ಆಗಿದೆ, ಚೆನ್ನಾಗಿರ್ತಿತ್ತು ಅಂತೇಳಿ ಜಿ ಟಿ ದೇವೇಗೌಡರು ಈ ಚುನಾವಣೆಯ ವಿಚಾರವಾಗಿ ಪೂರಕವಾಗಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಅದಕ್ಕೆ ತಪ್ಪರ್ಥ ಕಲಿಸುವಂಥದ್ದು ಬೇಡ ಅಂತೇಳಿ ಭಾರದ್ವಾಜರವ್ರಿಗೆ ನಾನು ಸಹ ಮನವಿ ಮಾಡ್ತೀನಿ. ಓಕೆ, ಇದೆಲ್ಲದರ ಜೊತೆಗೆ ಹೆಂಗ್ ಜಲ್ ಮಾಡ್ತೀರಿ ಕಾರ್ಯಕರ್ತರಿಗೆ? ಸೊ ಭಾಳ ಇದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಯಾಕಂದ್ರೆ ಕಾರ್ಯಕರ್ತರು ನೋಡಿ, ತೀರಾ ಸಭೆ ಕರೆದಂತ ಸಂದರ್ಭದಲ್ಲೂ ಕೂಡ ಮೋದಿ ಘೋಷಣೆಗಳು ಮೊಳಗ್ತವೆ ಅಂತಂದ್ರೆ ಸರಿ ಮಾಡೋ ಬಗೆ ಹೇಗೆ? ಇಲ್ಲ, ನಮ್ಮಲ್ಲಿ ಆ ಪ್ರಶ್ನೆ ಇಲ್ಲ. ನಮ್ಮ JDS ಕಾರ್ಯಕರ್ತರ ಮೇಲೆ ವಿಶ್ವಾಸ ಇದ್ರೆ ನೇರವಾಗಿ ಅವರ ಮನಸ್ಸನ್ನ ನೇರವಾಗಿ ಬಿಚ್ಚಿಡ್ತಾರೆ. ನಂತರ ನಾಯಕರುಗಳು ಏನು ತೀರ್ಮಾನ ತೆಗೆದುಕೋತಾರೆ ಆ ರೀತಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈಗ ನೀವು ಅಲ್ಲಿ ಗಮನಿಸಿರ್ಬೋದು, ಅವರು ಈಗಲೂ ಚರ್ಚೆ ಮಾಡ್ತಾ ಇರೋವಂಥದ್ದು ಮಂಡ್ಯದಲ್ಲಿ ಇದು ನಿಖಿಲ್ ಕುಮಾರಸ್ವಾಮಿ ಅವರವ್ರಿಗೆ ನೋವು ಕೊಡ್ತಾ ಇದ್ದಾರೆ, ಇಲ್ಲಿ ನಾವು ಯಾಕೆ ಮಾಡಬೇಕು ಅನ್ನುವಂಥ ಚರ್ಚೆ ನಡೀತಾ ಇರುವಂಥದ್ದನ್ನ ನೀವೇ ನೋಡ್ತಾ ಇದ್ರಿ. ಅವರ ಪ್ರಸ್ತಾಪನ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲಾ ಕಡೆ ಸರಿಯಾಗಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಓಕೆ, ಇದು ನೋಡಿ, ಎರಡೂ ಪಕ್ಷಗಳು ನೀವು ಹೇಳಿದ ಒಂದು ಮಾತು ಕರೆಕ್ಟ್. ಆರಂಭದಲ್ಲಿ ಎರಡೂ ಪಕ್ಷಗಳು ಒಂದೇ ಭಾಗದಲ್ಲಿ ತುಂಬಾ ಬಲಯುತವಾಗಿದ್ರೆ ಇಲ್ಲಿ ಅತ್ಯಂತ ಸಹಜವಾಗಿ ಇಂಥ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಯಾಕಂದ್ರೆ ಕರ್ನಾಟಕದ ದಕ್ಷಿಣ ಭಾಗದಲ್ಲೇ JDS ಮತ್ತೆ ಕಾಂಗ್ರೆಸ್ ಸ್ಟ್ರಾಂಗ್ ಇರೋದ್ರಿಂದ ಅತ್ಯಂತ ಸಹಜವಾಗಿ ಇಂಥ ಪ್ರಶ್ನೆಗಳು ಬರುವಂಥದ್ದು. ಕೇವಲ ಇದು ಈ ಮೈಸೂರು ಮಂಡ್ಯ ಈ ಭಾಗಕ್ಕೆ ಮಾತ್ರ ಸೀಮಿತ ಆಗಿದ್ರೆ ಓಕೆ, ಬೇರೆ ಬೇರೆ ಭಾಗಕ್ಕೂ ಹಬ್ಬತಾ ಇದೆಯಲ್ಲ, ಇದನ್ನ ಸರಿ ಮಾಡ್ಕೊಂಡು ಕರ್ಕೊಂಡು ಹೋಗೋದು ಹೆಂಗೆ? ಸಾರಾ ಮಹೇಶ್ ಅವರೇ, ಒಬ್ಬ ಮಂತ್ರಿಯಾಗಿ ತಾವೇನು ಹೇಳ್ತೀರಿ ಇದ್ರ ಬಗ್ಗೆ? ಇದೀವಿ ಮೈತ್ರಿ ವಿರುದ್ಧನೇ ಏನಾದರೂ JDS ತಿರುಗಿ ನಿಲ್ಲುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗಿದೆ. ಯಾಕಂದ್ರೆ ಈ ಒಂದ್ ಕಡೆಗೆ GT ದೇವೇಗೌಡರು ವ್ಯಂಗ್ಯವಾಗಿ ಮಾತಾಡಿದ್ರು, ಅಂದ್ರೆ ಸಿದ್ದರಾಮಯ್ಯನವರು ಮತ್ತೆ ಸಾರಾ ಮಹೇಶ್ ಅವರು ಸೇರ್ಕೊಂಡು ಏನ್ ನಿರ್ಧಾರ ಮಾಡಿದಾರೋ ನಮಗಂತೂ ಗೊತ್ತಿಲ್ಲ ಅನ್ನೋ ಧಾಟಿನಲ್ಲಿ ಅವರು ಮಾತಾಡಿದ್ರು. ಆದ್ರೆ ಸಾರಾ ಮಹೇಶ್ ಈ ಮಾತನ್ನು ಒಪ್ಲಿಕ್ಕೆ ತಯಾರಿಲ್ಲ. ಅವ್ರು ಹೇಳ್ತಾರೆ ಏನು ಅಂತಂದ್ರೆ, ಈ ಎರಡೂ ಪಾರ್ಟಿಗಳು ಒಂದೇ ಕಡೆಗೆ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಅತ್ಯಂತ ಸಹಜವಾಗಿ ಇಂಥ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಒಟ್ಟಾರೆಯಾಗಿ ಏನು ಅಂತಂದ್ರೆ, ನಾವು ಕಾರ್ಯಕರ್ತರನ್ನ ಸರಿಯಾದ ದಾರಿನಲ್ಲಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದರೆ ಒಂದು ಮಾತನ್ನು ಇಲ್ಲಿ ಗಮನಿಸಬೇಕು. ಸಾರಾ ಮಹೇಶ್ ಹೇಳಿದಂಥ ಮಾತನ್ನ ನಾವಿಲ್ಲಿ ಗಮನಿಸಬೇಕು. ನಿಜ, ಯಾಕಂದ್ರೆ ಕಾರ್ಯಕರ್ತರ ಮನಸ್ಸಲ್ಲಿ ಹಲವಾರು ಪ್ರಶ್ನೆಗಳಿದೆ, ಕಾರ್ಯಕರ್ತರ ಮನಸ್ಸಲ್ಲಿ ಗೊಂದಲಗಳಿವೆ.
ನಮ್ಮ ಕಾರ್ಯಕರ್ತರು ತುಂಬ ಏನು ಅಂದರೆ ವಿಭಿನ್ನವಾಗಿರುವಂಥ ಕಾರ್ಯಕರ್ತರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಕಾಂಗ್ರೆಸ್ ಕಾರ್ಯಕರ್ತರ ಥರ ಅವರು ಈ ಬಾವುಟ ಗೀಟ ಹಿಡ್ಕೊಂಡು ಧ್ವಜ ಹಿಡ್ಕೊಂಡು ಮಾಡುವಂಥವರಲ್ಲ. ಏನಾದರೂ ಅಸಮಾಧಾನಗಳು ಬಂದಂಥ ಸಂದರ್ಭದಲ್ಲಿ ನೇರವಾಗಿ ಅವರು ನಾಯಕರನ್ನ ಅಂದರೆ ನಮ್ಮನ್ನೇ ಕೇಳುವಂಥ ಒಂದು ಪ್ರಶ್ನೆ ಮಾಡ್ತಾರೆ. ಸೊ ಅದು ಭಾಳ ಒಳ್ಳೆ ಬೆಳವಣಿಗೆ ಅನ್ನುವಂಥದ್ದು ಅವರ ಒಂದು ಮನೋಭಾವನೆ. ಅಂದರೆ ನಿಜ, ಯಾಕಂದರೆ ಕಾರ್ಯಕರ್ತರು ಬೇರೆ ಬೇರೆ ಯಾರ್ಯಾರ್ದೋ ಜೊತೆಗೆ ಕೆಲಸ ಮಾಡೋಕ್ಕೆ ಯಾರ್ಯಾರ ಜೊತೆಗೆ ಗುರ್ಸ್ಕೊಳ್ಳೋಕ್ಕಿಂತ ನೇರವಾಗಿ ನಾಯಕರ ಜೊತೆಗೆ ಮಾತಾಡಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡ್ರೆ ಒಳ್ಳೆಯದು ಅನ್ನುವಂಥ ಧಾಟಿನಲ್ಲಿ ಸಾರಾ ಮಹೇಶ್ ಮಾತಾಡ್ತಿರುವಂಥದ್ದು. ಆದರೆ ಕೇವಲ ಇದು ಒಂದು ಭಾಗಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದಲ್ಲ. ಆದರೆ ಅದೇನು ಅಂದರೆ ಎಲ್ಲ ಭಾಗಗಳಿಗೂ ಕೂಡ ಇದು ಹರಡ್ತಾ ಇದೆ. ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಬನ್ನಿ, ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯಕುಮಾರ್ ಅವರೇ, ಇಲ್ಲಿ ತನಕ ಸಾರಾ ಮಹೇಶ್ ಅವರು ಮಾತಾಡಿದಂಥ ರೀತಿ ನೋಡಿದ್ರಿ, ನಾವು ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರ ರೀತಿನಲ್ಲ. ಎಲ್ಲ ಒಂದು ಕಡೆಗೆ ಏನು ಅಂದರೆ ನಾವು ಜೊತೆಗೆ ನಿಲ್ತೀವಿ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆಗೆ ಯಾರ್ದೋ ಪರವಾಗಿ ಧ್ವಜವನ್ನು ಹಿಡ್ಕೊಂಡು ಹೋಗ್ತಾರೆ. ಆದರೆ ಖಂಡಿತವಾಗಲೂ ನಮ್ಮ ಕಾರ್ಯಕರ್ತರು ಹಂಗಲ್ಲ. ಆದರೆ ಏನು ಅಂದರೆ ಏನೇ ಡೌಟ್ ಇದ್ರೂ ಕೂಡ ನಾಯಕರ ಜೊತೆಗೆ ಮಾತಾಡಿಕೊಂಡು ಆ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಏನು ನಿಮ್ಮ ಕಾರ್ಯಕರ್ತರು ಅಷ್ಟು ಸುಲಭವಾಗಿ ಒಪ್ಕೊಳ್ತಾ ಇಲ್ಲ JDS ಜೊತೆಗೆ ಹೋಗ್ಲಿಕ್ಕೆ ಅಂತ ಅನಿಸ್ತಾ ಇದೆ ನೋಡಿದ್ರೆ ವಿಜಯಕುಮಾರ್? ಸರ್, ಈಗ ಏನಾಗ್ತಾ ಇದೆ ಅಂತಂದ್ರೆ ಮೋಸ್ಟ್ಲಿ ಇತಿಹಾಸದುದ್ದಕ್ಕೂ ಒಂದ್ 70 ವರ್ಷದಲ್ಲಿ ಇದೇ ಪ್ರಥಮವಾಗಿ ನಾವು ಕಾಂಗ್ರೆಸ್ನವರು ಮತ್ತೆ ದಳದವರು ಮೈತ್ರಿ ಮಾಡ್ಕೊಂಡಿರೋದು. ಏನಂದ್ರೆ ತಲತಲಾಂತರಗಳಿಂದ ಕೆಲವು ಹಳ್ಳಿಗಳಲ್ಲಿ ಸಹಜವಾಗಿ ಕೆಲವರು ಕಾಂಗ್ರೆಸ್ ಅನ್ನ, ಕೆಲವರು ಜನತಾ ಪರಿವಾರವನ್ನ ಬೆಂಬಲಿಸ್ಕೊಂಡು ಬಂದಿದ್ದಾರೆ. ಆದ್ರೆ ಏನಾಗತ್ತೆ ಅಂದ್ರೆ ದೊಡ್ಡ ಮಟ್ಟದ ಲೀಡರ್ಗಳು ಸಹಜವಾಗಿ ಸ್ವಲ್ಪ ನಾವೆಲ್ಲ ಒಟ್ಕೋಬೇಕು, ಬಿಜೆಪಿನ ಹೊರಗಿಡೋದಕ್ಕೋಸ್ಕರ ಸೆಕ್ಯುಲರ್ ಫೋರ್ಸ್ ಎಲ್ಲ ಒಂದ್ ಕಡೆ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದ್ ಮೈತ್ರಿನ ಮಾಡ್ಕೊಂಡಿದೆ. ಇದು ದೇಶದ ಒಂದು ಉದ್ದೇಶಕ್ಕೋಸ್ಕರ. ಆದ್ರೆ ಏನಾಗ್ತಾ ಇದೆ ಅಂತಂದ್ರೆ ನಮ್ಮಲ್ಲಿ ಮೈಸೂರು ಪಾರ್ಲಿಮೆಂಟ್ ಅಲ್ಲಿ ಸ್ಲೋ ಆಗಿ ನಾವೆಲ್ಲ ಒಟ್ಟಿಗೆ ಸೇರೋಂತ ಪ್ರಯತ್ನ ಆಗ್ತಾ ಇದೆ. ಪಿರಿಯಾಪಟ್ಟಣದಲ್ಲಿ ಆಗಿದೆ ನಮ್ಮ ಪಾರ್ಲಿಮೆಂಟ್, ಮತ್ತೆ ನರಸೀಪುರದಲ್ಲಿ ಆಗಿದೆ, ಇಲ್ಲಿ HG-ಕೋಟೆಯಲ್ಲಿ ಆಗಿದೆ, ಎಲ್ಲ ಕಡೆ ಆಗ್ತಾ ಇದೆ. ಬಟ್ ಕೆಲವು ಕಡೆ ಸ್ವಲ್ಪ ಕೆಳ ಹಂತದಲ್ಲಿರುವಂತ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಇರುವಂತ ಕಾರ್ಯಕರ್ತರಿಗೆ ಸ್ವಲ್ಪ ಆ ಮಟ್ಟದ ಭಿನ್ನಾಭಿಪ್ರಾಯಗಳು ಇನ್ನೂ ಕೂಡ ಆ ಊರಿನಲ್ಲಿದೆ. ಅದನ್ನ ಸರಿಪಡಿಸುವಂತ ಪ್ರಯತ್ನಗಳು ಆಗ್ತಾ ಇದೆ, ನಿಧಾನಕ್ಕೆ ಆಗ್ತಾ ಇದೆ ಸರ್. ಈಗ ನಾವು ಕಂಪೇರ್ ಟು ಪ್ರೀವಿಯಸ್ ಅಂದ್ರೆ ಒಂದ್ 5-6 ದಿನಗಳನ್ನ ಹೊರತುಪಡಿಸಿದ್ರೆ ಇವತ್ತು ಒಂದ್ ಲೆವೆಲ್ ಬಂದಿದೆ ಸರ್. ಇವತ್ತು ಒಂದ್ ಲೆವೆಲ್ ಬರ್ತಾ ಇದೆ. ಮೋಸ್ಟ್ಲಿ 8ನೇ ತಾರೀಕು 9ನೇ ತಾರೀಕು ನಾವೆಲ್ಲ ಒಟ್ಟಿಗೆ ಸೇರ್ತಾ ಇರೋದ್ರಿಂದ, ಈಗ 9ನೇ ತಾರೀಕು ಇಲ್ಲಿ ಮೈಸೂರಿನಲ್ಲಿ ಕಾಂಗ್ರೆಸ್ ಮತ್ತು ದಳ ಸೇರಿ ಒಂದು ದೊಡ್ಡ ಮಟ್ಟದ ಒಂದು ರ್ಯಾಲಿ ಮಾಡ್ತಾ ಇರೋದ್ರಿಂದ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದೇ ವೇದಿಕೆಯಲ್ಲಿ ಜನಗಳಿಗೆ ಒಂದು ಸಂದೇಶ ಕೊಡೋದಕ್ಕೋಸ್ಕರ ಆ ಕಾರ್ಯಕ್ರಮ ಆಗ್ತಾ ಇರೋದ್ರಿಂದ ಗ್ರಾಜುವಲ್ ಆಗಿ ಕಡಿಮೆ ಆಗುತ್ತೆ ಅಂತ ನನಗೆ ಅನ್ಸಿದೆ. ವಿಜಯಕುಮಾರ್ ಅವರೇ, ಈಗ ನಾಯಕರು ಜೊತೆಗಿರುವಂತದ್ದು, ನಾಯಕರು ಸಿಹಿ ಹಂಚ್ಕೊಂಡು ತಿನ್ನುವಂಥದ್ದು, ನಾಯಕರು ಕೈ ಹಿಡ್ಕೊಂಡು ಮೇಲಕ್ಕೆ ಎತ್ತಿ ನಾವು ಬಹಳ ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸಿದ ತಕ್ಷಣ ಈ ಕೆಳಮಟ್ಟದ ಕಾರ್ಯಕರ್ತರು ಅಂದ್ರೆ ಪಕ್ಷವನ್ನು ಬೆಳೆಸಿದಂತ ಕಾರ್ಯಕರ್ತರು ಇದಾರಲ್ಲ, ಈ ರೂಟ್ ಲೆವೆಲ್ ಕಾರ್ಯಕರ್ತರು, ಅವರೆಲ್ಲ ಒಂದಾಗ್ಬಿಡ್ತಾರ, ಜೆಲ್ಲಾಗ್ಬಿಡ್ತಾರ ಸರ್? ಅದೇ ಇದು ವಾಸ್ತವ ಏನಂದ್ರೆ ನಾನು ಅದೇ ಹೇಳಿದ್ದು ಹಿಂದೆ ಈಗ ಬಾರೀಗ ಅಂತರದಲ್ಲಿ 1 ಇಯರ್ ಬ್ಯಾಕು ನಾವು ಚುನಾವಣೆ ಮಾಡಿದ್ವಿ ಸರ್, ವಿಧಾನಸಭಾ ಚುನಾವಣೆ. ಅಲ್ಲಿ ನಾವು ದಳ ಹಳೆ ಮೈಸೂರು ಭಾಗದಲ್ಲಿ ನಾವು ವಿರುದ್ಧವಾಗಿ ಸ್ಪರ್ಧೆ ಮಾಡಿದ್ವಿ. ಅಂದ್ರೆ ದಳದಕ್ಕೆ ಕಾಂಗ್ರೆಸ್ಗೆ ನೇರವಾದಂತ ಸ್ಪರ್ಧೆ ಇದೆ, ನೇರ ಹಣಾಹಣಿ ಇದೆ. ಅದು ಕೆಲವು ಕಡೆ ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಾಗಿರ್ತವೆ. ಸಹಜವಾಗಿ ದೊಡ್ಡಪ್ಪನ ಮಕ್ಕಳು ಕಾಂಗ್ರೆಸ್ಗೆ ಬೆಂಬಲಿಸ್ತಾ ಇರ್ತಾರೆ, ಚಿಕ್ಕಪ್ಪನ ಮಕ್ಕಳೆಲ್ಲ ದಳಕ್ಕೆ ಈ ತರ ಭಿನ್ನವಾಗಿ ಹೋಗಿರ್ತಾರೆ ಸರ್. ಅದೇನಾಗತ್ತೆ ಅಂತಂದ್ರೆ ಆ ಭಿನ್ನತೆಗಳು ನಾವು ಮೈತ್ರಿ ಮಾಡ್ಕೊಂಡಿದೀವಿ ಅಂದ ತಕ್ಷಣ ಸಡನ್ ಆಗಿ ಅವರಿಬ್ರು ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು ಅಥವಾ ಈ ರೋಡಲ್ಲಿ ಇರೋರು ಆ ರೋಡಲ್ಲಿ ಇರೋರು ಒಂದಾಗ್ತಾರೆ ಅಂತ ನಾವ್ ಹೇಳೋದಕ್ಕಾಗಲ್ಲ. ಆದ್ರೆ ಅದು ಪರ್ಸೆಂಟೇಜ್ ಕಡಿಮೆ ಮಾಡ್ಬೋದು, ಬಾರಿ ಸಿವಿಯರ್ ಇರೋಂತ ಪರ್ಸೆಂಟೇಜ್ ನ ಕಡಿಮೆ ಮಾಡ್ಬೋದು. 100 ಭಾಗ ನಾವು ಅದನ್ನ ಸುಧಾರಿಸ್ತೀವಿ ಅಂತ ಹೇಳಕ್ಕಾಗಲ್ಲ. ಆದ್ರೆ 75ರಷ್ಟು ದಳ ಮತ್ತು ಕಾಂಗ್ರೆಸ್ನವರು ಒಂದು ತಾಯಿ ಮಕ್ಕಳ ರೀತಿ ಹೋಗೋದಕ್ಕೆ ಬಾರಿ ದೊಡ್ಡ ಮಟ್ಟದ ಪ್ರಯತ್ನ ಆಗ್ತಾ ಇದೆ. ರಾಜ್ಯದ JDS-ನವರಿಂದಲೂ ಆಗ್ತಾ ಇದೆ, ಮತ್ತೆ ಕಾಂಗ್ರೆಸ್ನಿಂದ ಆಗ್ತಾ ಇದೆ, ಮತ್ತೆ ZP TP ಲೆವೆಲ್ ಕೂಡ ಈಗ ಆಲ್ರೆಡಿ ಒಂದ್ ಹಂತಕ್ಕೆ ತಲುಪಿದೆ. ಆದ್ರೆ ತಳಮಟ್ಟದಲ್ಲಿರೋ ಕಾರ್ಯಕರ್ತರು ಅವ್ರಿಗೆ ಇರುವಂತ ಸಣ್ಣ ಸಣ್ಣ ಹೊಡೆದಾಟ, ಕಚ್ಚಾಟಗಳು ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿರುವಂತ ಕೆಲವು ಕುಟುಂಬಗಳು, ಆ ಕುಟುಂಬಗಳು ಇದನ್ನ ಒಪ್ಕೊಳಕ್ ರೆಡಿ ಇಲ್ಲ. ಅದನ್ನ ಬಿಟ್ರೆ ಓವರ್ ಆಲ್ ದಳ ಮತ್ತು ಕಾಂಗ್ರೆಸ್ ಒಂದು ಮಟ್ಟಕ್ಕೆ ರೀಚ್ ಆಗ್ತಾ ಇದೀವಿ, ಅದ್ರಲ್ಲಿ ಯಾವುದೇ ರೀತಿಯಾದಂತ ಸಂದೇಹ ಇಲ್ಲ. ಅಲ್ಲ ಸಹಜವಾಗಿ ಅಲ್ವಾ, ಯಾರ್ಯಾರು ಹಿಂದೆ ಪಕ್ಷ ಕಟ್ಟುವಂತ ಸಂದರ್ಭದಲ್ಲಿ ಜಗಳ ಮಾಡ್ಕೊಂಡಿರ್ತಾರೆ, ಹೊಡೆದಾಡಿರ್ತಾರೆ, ಪಕ್ಷಕ್ಕೋಸ್ಕರ ಏನೊಂದು ರಕ್ತ ಕೊಟ್ಟಿರ್ತಾರೆ, ಆಯ್ತಾ, ಎಲ್ಲ ಏನು ಅಂದ್ರೆ ಮನೆ ಮಠ ಬಿಟ್ಟು ಬಂದು ಪಕ್ಷಕ್ಕೋಸ್ಕರ ಕೆಲಸ ಮಾಡಿರ್ತಾರೆ. ಅತ್ಯಂತ ಸಹಜವಾಗಿ ಪ್ರಶ್ನೆಗಳನ್ನ ಎತ್ತಾರೆ ಈ ಸಂದರ್ಭದಲ್ಲಿ. ಅದೇ ಸರ್, ಬಟ್ ಒಂದ್ ಸತ್ಯ ಏನಂದ್ರೆ ಸರ್, ನೀವು 4-5 ದಿನಗಳಿಗೆ ಹಿಂದೆ ಹೋಲಿಕೆ ಮಾಡ್ಕೊಂಡ್ರೆ ಇವತ್ತು ಮತ್ತೆ ನಾಳೆ ನಮಗೆ 16ನೇ ತಾರೀಕು ಎಲೆಕ್ಷನ್ಸ್ ಇದೆ.
10-11ನೇ ತಾರೀಕು ಒಳಗಡೆ ಕಂಪ್ಲೀಟ್ ಆಗಿ ಸುಮಾರು ನಾವು ಹಳೆ ಮೈಸೂರು ಭಾಗ ಮತ್ತು ಕರ್ನಾಟಕದ ಬಹುತೇಕ ಎಲ್ಲೆಲ್ಲಿ ಅದ್ರಲ್ಲಂತೂ ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಈ ತರದ ಭಿನ್ನಾಭಿಪ್ರಾಯಗಳಿದೆ, ಅದನ್ನ ಸರಿಪಡಿಸುವಂತ ಪ್ರಯತ್ನ ಆಗ್ತಾ ಇದೆ. ಮೊದಲು ಒಂದೇ ದಿನದಲ್ಲಿ ಸರಿಯಾಗುತ್ತೆ ಅಂತಲ್ಲ. ಈಗ GT ದೇವೇಗೌಡರು ಇವತ್ತು ಫಸ್ಟ್ ಡೇ ಮೀಟಿಂಗ್ ಕರೆದಿದ್ದಾರೆ ಸರ್. ಮೊದಲ ದಿನ ಮೀಟಿಂಗ್ ಕರೆದಾಗ ಅವರ ಕೋಪ ರೋಷಗಳನ್ನ ವ್ಯಕ್ತಪಡಿಸೋದು ಎಲ್ಲಿ? ಲೀಡರ್ ಮುಂದ್ಗಡೆ. ಆ ಲೀಡರ್ಗಳ ಮುಂದ್ಗಡೆ ವ್ಯಕ್ತಪಡಿಸಿರೋದು ಸಹಜ. ಹಾಗಂತ ಇಡೀ ಅಸೆಂಬ್ಲಿ ಒಳಗಡೆ, ಇಡೀ ಪಾರ್ಲಿಮೆಂಟ್ ಒಳಗಡೆ ಆ ರೀತಿ ಗಲಾಟೆ ಆಗ್ತವೆ ಅಂತ ನಾವು ಹೇಳೋದಕ್ಕೆ ಬರಲ್ಲ. ಅದು ಇನ್ನೊಂದು ಕೆಲವರು ಮಾತ್ರ ಗಲಾಟೆ ಮಾಡಿದ್ರೆ, ಇನ್ನೊಂದು ಸುದ್ದಿ ಏನಾಗಿದೆ ಅಂತಂದ್ರೆ ಇನ್ನೂ ಕೆಲವರು ಇಲ್ಲ ನಾವು ಸಹಜವಾಗಿ ನಾವು ಕಾಂಗ್ರೆಸ್ನ ಅಭ್ಯರ್ಥಿ ವಿಜಯಶಂಕರ್ನ ಬೆಂಬಲಿಸಬೇಕು ಅಂತ ಕೂಡ ಕೆಲವರು ಗಲಾಟೆ ಮಾಡಿದ್ದಾರೆ. ನಾವು ಕಾಂಗ್ರೆಸ್ ವೋಟ್ ಹಾಕಲ್ಲ ಅಂತ ಕೂಡ ಗಲಾಟೆ ಮಾಡಿದ್ದಾರೆ. ಅಲ್ಲಿ 50-50 ಇದೆ ಸರ್. ಹಾಗಂತ ಪೂರ್ಣ ಪ್ರಮಾಣದಲ್ಲಿ ಅಸೆಂಬ್ಲಿ ಪೂರ್ತಿ ವಿಜಯಶಂಕರ್ ಅವರು ವಿರೋಧಿಸ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನಮ್ ಜೊತೆ ಸರ್ ನಿನ್ನೆ ಮೀಟಿಂಗ್ ಮಾಡಿದೀವಿ, ಮೊನ್ನೆ ಮೀಟಿಂಗ್ ಮಾಡಿದೀವಿ ಸರ್. ಇಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರಗಳಲ್ಲಿ ಕೆಲವು ದಳದ ಕಾರ್ಯಕರ್ತರು ನಮ್ ಜೊತೆ ನೇರವಾಗಿ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಪಿರಿಯಾಪಟ್ಟಣದಲ್ಲಿ ದಳದ ಶಾಸಕರಿದ್ದಾರೆ, ಸನ್ಮಾನ್ಯ ಕೆ ಮಾದೇವ್ ಅವರು. ನಿನ್ನೆ ಒಂದೇ ವೆಹಿಕಲ್ ಅಲ್ಲಿ ಒಂದೇ ಕಡೆ ಊಟ ಮಾಡಿದೀವಿ. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆಗಳ ಕಾಲ ಮಾಜಿ ಶಾಸಕರು ಕಾಂಗ್ರೆಸ್ನವರು, ಹಾಲಿ ಶಾಸಕರು ಕೆ ಮಾದೇವ್ ಅವರು ಒಂದೇ 16 ಪಂಚಾಯತಿಗಳಲ್ಲಿ ಒಂದೇ ದಿನ 16 ಪಂಚಾಯತಿಗಳಲ್ಲಿ ಏಕಕಾಲದಲ್ಲಿ ನಾವು ಪ್ರಚಾರ ಮಾಡಿದ್ದೇವೆ. ಇಟ್ಸ್ ಎ ಲ್ಯಾಂಡ್ ಮಾರ್ಕ್. ಆ ರೀತಿ ಪ್ರಯತ್ನಗಳು ಆಗ್ಬೇಕು. ನಾವು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಏನಾಗಿದೆ ವಿಜಯಕುಮಾರ್ ಅವರೇ, ಈಗ ಒಂಚೂರು ಹಿಂದಿನ ದಿನಗಳನ್ನು ನೋಡೋಣ. ಈಗ ಸಿದ್ದರಾಮಯ್ಯನವರು ಎಲೆಕ್ಷನ್ ನಿಂತ ಸಂದರ್ಭದಲ್ಲೂ ಕೂಡ ಈ ಮರಿಸ್ವಾಮಿ ಅನ್ನುವಂಥವ್ರು ನೇರವಾಗಿ ಹೇಳಿದ್ರೆ ನಿಮಗೆ ಓಟ್ ಹಾಕಲ್ರಿ, ನಾನು JDS ಓಟ್ ಹಾಕ್ತೀನಿ ಅನ್ನುವಂಥದ್ದು ನೋಡಿ ಒಂದ್ ಕಡೆಗೆ. ನಂಬರ್ 1. ನಂಬರ್ 2 ನೋಡಿ ಹೇಳ್ತಾ ಇದ್ದೀನಿ. ಈಗ GT ದೇವೇಗೌಡರು ಹೇಳಿದ್ರು ನೋಡಿ ಯಾಕೋ ಇಲ್ಲಿ ಸಹಮತ ಆಗ್ತಾ ಇಲ್ಲ, ನಾಳೆ ನಿಮ್ಮ ಅಭ್ಯರ್ಥಿ ಏನಾದರೂ ಸೋತ್ರ ನಾವು ಜವಾಬ್ದಾರರಲ್ಲ, ವಿಜಯಶಂಕರ್ ಸೋತ್ರೆ ಅನ್ನುವಂಥ ಮಾತನ್ನ GT ದೇವೇಗೌಡರು ಹೇಳ್ತಾ ಇದ್ದಾರೆ. ಇದಕ್ಕಿಂತ ಹಿಂದಿಂದ ಹೇಳ್ತಾ ಇದ್ದೀನಿ ನಾನು. ಗೊತ್ತಿಲ್ಲಪ್ಪ ನನಗೆ ಸಿದ್ದರಾಮಯ್ಯನವರು ಮತ್ತೆ ಸಾರಾ ಮಹೇಶ್ ಅವರು ಸೇರ್ಕೊಂಡು ಏನೇನು ಮಾತಾಡ್ಕೊಂಡಿರೋ ಏನೇನು ಮಾಡ್ಯಾರೋ ನನಗಂತೂ ಗೊತ್ತಿಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನ GT ದೇವೇಗೌಡರು ಹೇಳ್ತಾರೆ. ಅಂದ್ರೆ ಇಲ್ಲಿ ಎಲ್ಲವೂ ಕೂಡ ಏನು ಅಂದ್ರೆ ಎಣ್ಣೆ ಸೀಗೆಕಾಯಿ ತರ ಆಗೋಗ್ಬಿಟ್ಟಿದೆ, ಎಣ್ಣೆ ನೀರ್ ತರ ಆಗೋಗ್ಬಿಟ್ಟಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರ್ ಒಂದ್ ಲಾಸ್ಟ್ ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ಹೇಳಿ ಈ ನಾವು ದಳದ ಮತಗಳು ಕಾಂಗ್ರೆಸ್ ಮತಗಳು ನಾವು ಭಿನ್ನವಾಗಿ ಹೋಗ್ತಿದ್ವಿ ಸರ್. ಆದ್ರೆ ಎಷ್ಟೇ ವಿರೋಧಗಳು, ಸಣ್ಣ ಪಣ್ಣ ವಿರೋಧಗಳು ಇದ್ರೂ ಕೂಡ, ಆದ್ರೆ ದಳದ ಮತಗಳು ಕಾಂಗ್ರೆಸ್ ಮತಗಳು ವಿಲೀನ ಆಗ್ತಾ ಇರೋದ್ರಿಂದ 100 ಪಟ್ಟಲ್ಲ. ಕೆಲವು ಅಸೆಂಬ್ಲಿಗಳಲ್ಲಿ 75 ಭಾಗ, ಕೆಲವು ಅಸೆಂಬ್ಲಿಗಳಲ್ಲಿ 60 ಭಾಗ, 80 ಭಾಗ, 90 ಭಾಗ ಒಟ್ಟಿಗೆ ಆಗ್ತಾ ಇದೀವಿ. ಕೆಲವು ಅಸೆಂಬ್ಲಿಗಳಲ್ಲಿ ಮಂಡ್ಯ ಈ ಕಡೆ ಸ್ವಲ್ಪ ಡಿಫ್ರೆನ್ಸ್ ಗಳಿದೆ. ಆದ್ರೆ ನೀವು ಯಾವುದೇ ರೀತಿಯಾದಂತ ಈ ತರದ ಸಣ್ಣ ಪಣ್ಣ ಗಲಾಟೆಗಳು ಆದ್ರೂ ಕೂಡ ದಳದ ಮತ್ತು ಕಾಂಗ್ರೆಸ್ ಮತಗಳು ವಿಲೀನ ಆಗುವಂತ, ಮನಸ್ಸುಗಳು ಒಂದಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಪ್ರತಿದಿನ ನಿರ್ಮಾಣ ಆಗ್ತಾ ಇರೋದ್ರಿಂದ ಒಂದೇ ದಿನಕ್ಕೆ ಎಲ್ಲಾ ಪರಿಪೂರ್ಣವಾಗಿ ಆಗದೆ ಹೋದ್ರು ಕೂಡ ಇನ್ನು 3-4 ದಿನಗಳಲ್ಲಿ ಇದು ಬಾರಿ ದೊಡ್ಡ ಮಟ್ಟಕ್ಕೆ ಒಂದು ಮೈತ್ರಿ, ಸೌಹಾರ್ದತೆ ಅನ್ನೋ ಸಂಬಂಧಗಳು ಸ್ಟಾರ್ಟ್ ಆಗ್ತಾ ಇದೆ. ಅದು ನಿಖರವಾಗಿ ರೀಚ್ ಆಗುತ್ತೆ. ಇನ್ನ 2-3 ದಿವಸದೊಳಗಡೆ ಇಡೀ ಸ್ಟೇಟ್ ಅಲ್ಲಿ, ಅದರಲ್ಲೂ ಓಲ್ಡ್ ಮೈಸೂರು ಭಾಗದಲ್ಲಿ, ಒಕ್ಕಲಿಗರಿರೋ ಭಾಗದಲ್ಲಿ ಒಂದು ಮಟ್ಟಕ್ಕೆ ರೀಚ್ ಆಗ್ತಾ ಇದೆ. ನಮ್ಗೆ ಯಾವುದೇ ರೀತಿಯಾದಂತ ತೊಂದರೆ, ಯಾವುದೇ ರೀತಿಯಾದಂತ ನೋವುಗಳು ನಮ್ಗಿಲ್ಲ. ನಾವು ಸರಿಯಾಗ್ತೀವಿ. ಇನ್ನ ಅದರಲ್ಲಂತೂ 9ನೇ ತಾರೀಕು ಸನ್ಮಾನ್ಯ ಸಮನ್ವಯ ಅಧ್ಯಕ್ಷರು ಸಿದ್ದರಾಮಯ್ಯನವರು, ದೇವೇಗೌಡರು ವರಿಷ್ಠರು ಮತ್ತೆ ಕಾಂಗ್ರೆಸ್ನ ಬಹಳಷ್ಟು ವರಿಷ್ಠರು ಒಟ್ಟಿಗೆ ಬರೋದ್ರಿಂದ ಅದು ಕೂಡ ಒಂದು ದೊಡ್ಡ ಮೆಸೇಜ್ ಇಡೀ ದೇಶಕ್ಕೆ ಹೋಗುತ್ತೆ. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಸರ್. ಓಕೆ, ಈಗ ನಾನು ಹೇಳ್ತೀನಿ, ಈ ಅವರಲ್ಲೂ ಕೂಡ ಅತ್ಯಂತ ಸಹಜವಾದಂಥ ಡೌಟ್ಗಳಿರ್ತವೆ, ಪ್ರಶ್ನೆಗಳಿರ್ತವೆ. ಏನಪ್ಪಾ ನಾಯಕರು ಬೇಕಾದಾಗ ಒಂದಾಗ್ತಾರೆ, ನಾಯಕರು ಬೇಡ ಅಂತಂದ್ರೆ ನಾವು ಕಿತ್ತಾಡ್ತೀವಿ, ನಾವು ಜಗಳಾಡ್ತೀವಿ. ಸೊ ಈಗಂತೂ ನೀವು ಒಗ್ಗಟ್ಟಾಗಿದ್ದೀರಿ ಸರಿ. ಮುಂದೆ ರಾಜಕೀಯ ಹಿಂಗೆ ಇರುತ್ತಾ, ಮುಂದೆ ಏನ್ ಬೇಕಾದ್ರೂ ಆಗ್ಬೋದಪ್ಪ ಚುನಾವಣೆ ಆದ್ಮೇಲೆ. ತಿರ್ಗಾ ಮತ್ತೆ ಕಾರ್ಯಕರ್ತರು ಮತ್ತೆ ಹೊಡೆದಾಟಕ್ಕೆ ನಿಂತ್ಕೋಬೇಕಾ? ಬಟ್ ಪೊಲಿಟಿಕಲಿ ಅಶ್ಯೂರ್ ಮಾಡ್ತೀರಾ ನೀವು ನಿಮ್ಮ ನಾಯಕರುಗಳು? ಇಲ್ಲಪ್ಪ ನಾವು ನೀವೆಲ್ಲ ಒಟ್ಟಿಗಿರಿ, ನಾವು ಜೊತೆಗಿರ್ತೀವಿ, ನಾವು ಜೀವನ ಪರ್ಯಂತ ಹಿಂಗೆ ಇರ್ತೀವಿ ಅಂತ ನೀವು ಅಶ್ಯೂರ್ ಮಾಡ್ತೀರಾ? ಆಗುತ್ತಾ ಸರ್? ಜೀವನ ಪರ್ಯಂತ ಅಶ್ಯೂರ್ ಮಾಡೋದಕ್ಕೆ ದೇವ್ರ ಕೈಲಿಂದ ಸಾಧ್ಯವಿಲ್ಲ, ಬ್ರಹ್ಮನಿಂದ ಸಾಧ್ಯವಿಲ್ಲ. ಪೊಲಿಟಿಕಲ್ ಫೀಲ್ಡ್ ಇಟ್ ಇಸ್ ಎ ಪರ್ಮನೆಂಟ್ ವಾರ್ ಫೀಲ್ಡ್. ಇದು ಇಟ್ ಇಸ್ ಎ ಪರ್ಮನೆಂಟ್ ವಾರ್ ಫೀಲ್ಡ್ ಅಲ್ಲಿ ಯುದ್ಧ ನಿರಂತರವಾಗಿ ನಡೀತಾ ಇರ್ತದೆ. ಆದ್ರಿಂದ ಇವತ್ತು ನಾನು ಒಂದನ್ನ ಇಡೀ ದೇಶದ ಜನತೆಗೆ ನಿಮ್ಮ ಟಿವಿ ಮೂಲಕ ಕೈ ಮುಗಿದು ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ, ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡಕ್ ಹೊರಟಿರುವಂತ ಬಿಜೆಪಿಯನ್ನ ಅಷ್ಟೇ ಅಲ್ಲ, ದೇಶದ ಆರ್ಮಿ ಹೆಸರಿನಲ್ಲಿ
ಅದರ ಬೆನಿಫಿಟ್ ತಗೊಳಕ್ ಹೊರಟಿರುವಂತ ಬಿಜೆಪಿ ಹೊರಗಿಡ್ಬೇಕು ಅಂತಂದ್ರೆ ಮತ್ತೆ ದೇಶದ ಕಾನ್ಸ್ಟಿಟ್ಯೂಷನ್ಸ್ ಸೆಕ್ಯೂರ್ ಆಗಿರ್ಬೇಕು ಅಂತಂದ್ರೆ ಅದಕ್ಕೆ ದೊಡ್ಡ ಮಟ್ಟದ ಒಂದು ಒಂದ್ ನಿಮಿಷ ಹಂಗೇರಿ ನೀವು ನಿಮ್ ಜೊತೆ ಮಾತಾಡ್ತೀನಿ. ಚುನಾವಣೆ ಓಕೆ, ಜಿ ಟಿ ದೇವೇಗೌಡರು ಕೂಡ ಮಾತಾಡುವಂತಹ ಸಾಧ್ಯತೆಗಳಿದೆ. ಏನು ಸ್ವಲ್ಪ ಹೊತ್ತಿಗೆ ಏನು ಮಾತಾಡ್ತಾರೆ ನೋಡೋಣ. ಮತ್ತೆ ಅವ್ರನ್ನ ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಈಗ ಇಲ್ಲಿ ತನಕ ವಿಜಯಕುಮಾರ್ ಮಾತಾಡ್ತಾ ಇದ್ರು, ನಾವು ಏನು ಅಂದರೆ ಒಟ್ಟೊಟ್ಟಿಗೆ ಇರ್ತೀವಿ ಕೊನೆ ತನಕ ಅನ್ನೋದನ್ನು ಯಾವ ಬ್ರಹ್ಮನು ಕೂಡ ಹೇಳೋಕ್ಕಾಗಲ್ಲ. ಆದರೆ ಇರೋ ತನಕ ನಾವು ಒಗ್ಗಟ್ಟಾಗಿರಬೇಕು ಅನ್ನುವಂಥ ಮಾತನ್ನು ವಿಜಯಕುಮಾರ್ ಹೇಳ್ತಾರೆ. ವಿಜಯಕುಮಾರ್ ಅವರೇ, ಹಲೋ ವಿಜಯಕುಮಾರ್ ಅವರೇ, ಕೇಳ್ತಾ ಇದೆಯಲ್ಲ ಧ್ವನಿ? ನಾವು ನೋಡ್ತಾ ಇದ್ದೀವಿ JDS ಸಭೆಯಲ್ಲಿ ಗಲಾಟೆಗಳಾಗಿರುವಂಥದ್ದು. ಕಾರ್ಯಕರ್ತರನ್ನ ಎಷ್ಟರ ಮಟ್ಟಿಗೆ ಇವರು ಪ್ರಯತ್ನ ಪಟ್ಟರು ಕೂಡ ಜಲ್ ಮಾಡೋಕ್ಕಾಗ್ತಾ ಇಲ್ಲ, ಒಬ್ಬರನ್ನೊಬ್ಬರನ್ನ ಕೂಡ್ಸೋಕ್ಕಾಗ್ತಾ ಇಲ್ಲ. ಈ ನಾಯಕರನ್ನೇ ಹೇಳ್ಬೋದು, ನಾವು ಅಣ್ಣ ತಮ್ಮಂದಿರ ಥರ, ನಾವು ಆಪತ್ ಬಾಂಧವರ ಥರ ನಾವೆಲ್ಲ ಒಟ್ಟಾಗ್ತೀವಿ ಅಂತ. ಆದರೆ ಎಲ್ಲೆಲ್ಲಿ JDS ಕಾಂಗ್ರೆಸ್ ಬಲವಾಗಿದೆಯೋ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು JDS ಕಾರ್ಯಕರ್ತರು ಒಗ್ಗಟ್ಟಾಗಿ ಹೋಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ನೋಡಿ, ಇಲ್ಲಿ ಒಳಗಿನೊಳಗೆ ಒಂದಿಷ್ಟು ಅಸಮಾಧಾನಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಸ್ಪಷ್ಟ. ಯಾಕೆಂದರೆ GT ದೇವೇಗೌಡರು ಸಿದ್ದರಾಮಯ್ಯನವ್ರನ್ನು ಸೋಲಿಸಿದಂಥವ್ರು, ಅಂಥವ್ರಿಗೆ ಒಳ್ಳೆ ಖಾತೆ ಸಿಗಬೇಕಾಗಿತ್ತು ಅನ್ನುವಂಥದ್ದು. ಆದರೆ ಇರೋ ಖಾತೆಗೆ ಬಗ್ಗೆ GT ದೇವೇಗೌಡರಿಗೆ ಅಷ್ಟೊಂದು ಆಸಕ್ತಿ ಇಲ್ಲ, ಸಮಾಧಾನ ಇಲ್ಲ. ಈ ಉನ್ನತ ಶಿಕ್ಷಣ ಖಾತೆ ನನಗೆ ಬೇಡ, ಯಾಕಂದರೆ ನಾನು ಅಷ್ಟೊಂದು ಇಂಗ್ಲೀಷ್ ಬಲ್ಲವನಲ್ಲ ಅನ್ನುವಂಥ ಮಾತನ್ನು ಯಾವಾಗಲೂ ಹೇಳಿದರು. 8ನೇ ಕ್ಲಾಸ್ ನಾನು ಓದಿದ್ದೀನಿ, ನನಗೆ ಯಾಕೆ ಬೇಕು ಅಂತ ಹೇಳಿ ಅಂತ ಇದೊಂದು ದೊಡ್ಡ ಟ್ರೋಲ್ ಕೂಡ ಆಗಿತ್ತು. ಆದರೆ ಖಾತೆ ಹಂಚಿಕೆ ಆದಮೇಲೆ ಒಂದು ವಾರದವರೆಗೆ GT ದೇವೇಗೌಡರು ಖಾತೆಯನ್ನು ಸ್ವೀಕರಿಸೇ ಇರಲಿಲ್ಲ. ನಾನು ಯಾವುದೇ ಕಾರಣಕ್ಕೂ ಖಾತೆ ಸ್ವೀಕರಿಸಲ್ಲ ಅನ್ನುವಂಥ ಮಾತುಗಳನ್ನು ಆಡಿದರು. ಈಗ ಇದೆಲ್ಲದೂ ಕೂಡ ಈ ಅಸಮಾಧಾನ ಅನ್ನುವಂಥದ್ದು ಹೊರಗಡೆ ಬರ್ತಾ ಇದೆಯಾ? ಈ ಅವಮಾನ ಮಾಡಬೇಕು ಅಂತಲೇ ಇಂಥ ಖಾತೆ ಕೊಡಿಸಿದ್ದಾರೆ ಅಂತ GT ದೇವೇಗೌಡರಿಗೆ ಏನಾದರೂ ಸಿಟ್ಟಿದೆಯಾ? ಆ ಸಿಟ್ಟು ಈಗ ಹೊರಗಡೆ ಬರ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಯಾಕಂದರೆ ಉನ್ನತ ಶಿಕ್ಷಣ ಖಾತೆ ನಿಭಾಯಿಸುವಲ್ಲೂ ಕೂಡ ಸಿದ್ದರಾಮಯ್ಯನವರ ಹಸ್ತಕ್ಷೇಪ ಇದೆ ಅನ್ನುವಂಥದ್ದು. ಸಿದ್ದರಾಮಯ್ಯ ಸಮನ್ವಯ ಸಮಿತಿ ಅಧ್ಯಕ್ಷರಾದರೂ ಕೂಡ GT ದೇವೇಗೌಡರು ಎಂದೂ ಕೂಡ ಅವರೊಬ್ಬರಿಗೊಬ್ಬರು ಮುಖಾಮುಖಿ ಆಗಿಲ್ಲ. ಸಮ್ಮಿಶ್ರ ಸರ್ಕಾರ ರಚನೆ ಆದರೂ ಕೂಡ ಉಭಯ ನಾಯಕರು ಭೇಟಿಯಾಗಿರಲಿಲ್ಲ. ಈ ನಿನ್ನೆ ಇವತ್ತು ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಅವರು ಸಿಕ್ಕಂಥ ಸಂದರ್ಭದಲ್ಲೂ ಕೂಡ, ಅಂದರೆ ಬಾಲಕೃಷ್ಣ ಅವರ ಈ ಮೊಮ್ಮಗನ ನಾಮಕರಣದ ಸಂದರ್ಭದಲ್ಲಿ ಸಿಕ್ಕಂಥ ಸಂದರ್ಭದಲ್ಲೂ ಕೂಡ ಇಬ್ಬರು ಒಳ್ಳೆ ರೀತಿಯಲ್ಲಿ ಅಂಥ ಮಾತುಗಳನ್ನು ಆಡಿರಲಿಲ್ಲ. ಎಲ್ಲರೂ ಒಟ್ಟೊಟ್ಟಾಗಿ ಹೋಗಬೇಕು ಅನ್ನುವಂಥ ಮಾತುಗಳನ್ನು ಮಾತ್ರ ಆಡಿದರು. ಸೊ ಇವೆಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ ಅನ್ನುವಂಥದ್ದು ಭಾಳ ಗಮನಿಸಬೇಕಾದಂಥ ಸಂಗತಿ ಇದು. ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನವರು ಹಿಡಿತ ಜಾಸ್ತಿ ಆಗಬೇಕು ಅಂತ ಸಿದ್ದರಾಮಯ್ಯ ಪ್ರಯತ್ನ ಪಡ್ತಾ ಇರ್ತಾರೆ. ಇನ್ನೊಂದು ಕಡೆಗೆ ದೇವೇಗೌಡರು GT ದೇವೇಗೌಡರು ಕೂಡ ತನ್ನ ಹಿಡಿತ ಜಾಸ್ತಿ ಆಗಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಅವರು ಕೂಡ ಇರ್ತಾರೆ. ಬನ್ನಿ, ಕಾಂಗ್ರೆಸ್ನ ಮಾಜಿ ಶಾಸಕ ಸೋಮಶೇಖರ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೋಮಶೇಖರ್ ಅವರೇ, ಏನಿದು ಗಲಾಟೆ? ನೀವೇನು ಹರಸಾಹಸ ಮಾಡಿದ್ರು ಕೂಡ JDS ಕಾರ್ಯಕರ್ತರು, ನಿಮ್ಮ ಕಾರ್ಯಕರ್ತರು ಯಾಕೋ ಜೆಲ್ಲಾಗ್ತಾ ಇಲ್ಲಪ್ಪ? ಇಲ್ಲ, ಈಗ ನೋಡಿ, ನಾವೆಲ್ಲ ಜೊತೆನಲ್ಲೇ ಕ್ಯಾನ್ವಾಸ್ ಮಾಡ್ತಾ ಇದೀವಿ. JDS ಕಾರ್ಯಕರ್ತರು ನಾವು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದೀವಿ. ಆ ತರದ್ದು ಏನಿಲ್ಲ, ಆ ತರದ ಡಿಫ್ರೆನ್ಸ್ ಏನಿಲ್ಲ. ಅದು ಸ್ವಲ್ಪ ಜನ ನಮ್ಗೆ ಬಂದಿಲ್ಲ, ಇವ್ರು ಬಂದಿಲ್ಲ ಅನ್ನೋದು ಕೆಲವರು ಮಾತಾಡ್ತಕ್ಕಂಥ ಸಹಜ. ಆದ್ರೂ ಕೂಡ ಇಬ್ರು ಒಗ್ಗಟ್ಟಾಗಿ ಹೋಗ್ತಾ ಇದೀವಿ. ಮೈಸೂರಿನಲ್ಲಿ ಎಲ್ಲಾ ವಾರ್ಡ್ಗಳಲ್ಲೂ ಕೂಡ JDS ಕಾರ್ಯಕರ್ತರು ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದೀವಿ. ಈಗ ಕೃಷ್ಣಾಯ ಕಾನ್ಸ್ಟಿಟ್ಯೂನ್ಸಿನೂ ಈಗೆಲ್ಲ JDS ಕಾರ್ಯಕರ್ತರು ನಮ್ಮ ಜೊತೆಲ್ಲೇ ಇದ್ದಾರೆ. ಕ್ಯಾನ್ವಾಸ್ ಅಲ್ಲಿ ಇದ್ದೀವಿ. GT ದೇವೇಗೌಡರು ಕೂಡ ಬರ್ತಾರೆ. ಸಿದ್ದರಾಮಯ್ಯನವರು ಕೂಡ ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ಕಡೆ ಹೋಗ್ತಾರೆ. ಈಗ ಇಬ್ರು ನಾಯಕರುಗಳು ಕೂಡ ಮೈಸೂರಿನಲ್ಲೂ ಕೂಡ ಭಾನುವಾರ ಅಲ್ಲೇ 9ನೇ ತಾರೀಕು ಮೀಟಿಂಗ್ ಇದೆ, ಸಾರ್ವಜನಿಕ ಸಭೆ. ಅವತ್ತು ಕೂಡ ಎಲ್ಲಾ ಮುಖಂಡರು ಕೂಡ ಕುಳಿತು ಮಾತಾಡ್ತಾರೆ. ಈಗಾಗಲೇ ಎಲ್ಲಾ ಹಂತದಲ್ಲಿ ಮಾತುಕತೆ ನಡೀತಾ ಇದಾವೆ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಇಡೀ ರಾಜ್ಯದಲ್ಲಿ JDS ಮತ್ತೆ ಕಾಂಗ್ರೆಸ್ ಇಬ್ರು ಒಗ್ಗಟ್ಟಾಗಿ ಹೋಗ್ತಕ್ಕಂಥದ್ದು ಸತ್ಯ. ಹೋಗ್ತಾನೂ ಇದ್ದಾರೆ, ಮುಂದಕ್ಕೂ ಹೋಗ್ತಾರೆ.
ಇಬ್ರು ಕೂಡ ಒಗ್ಗಟ್ಟಾಗಿ ಹೆಚ್ಚಿನ ಸೀಟ್ಗಳನ್ನ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಎಲ್ಲಿ ರಂಗನಾಥ್ ಯಾವ ಎಲ್ಲಿ ಸೋಮಶೇಖರ್ ಅವರೇ, ಈಗ ಸಭೆ ಕರೆದಂತ ಸಂದರ್ಭದಲ್ಲಿ ಈ ಮೋದಿ ಜಿಂದಾಬಾದ್ ಅಂತ ಘೋಷಣೆಗಳು ಬಂದ್ಬಿಟ್ರೆ ಕಾರ್ಯಕರ್ತರು ಮೋದಿ ಅಂತ ಕೂಗಕ್ಕೆ ಶುರು ಒಬ್ರು ಮಾಡ್ಬಿಟ್ರೆ ಇರ್ತಾರೆ, ಒಬ್ರಿಬ್ರು ಆ ಕಡೆಯವರು ಇದಾರೋ ಇಲ್ಲ ಬಿಜೆಪಿ ಅವರು ಸೇರ್ಕೊಂಡು ಮಧ್ಯದಲ್ಲಿ ಆ ರೀತಿ ಮಾಡ್ತಾರೋ ಏನೋ ಗೊತ್ತಾಗಲ್ಲ. ಆದ್ರೂ ಎಲ್ರು ಕೂಡ ವಾತಾವರಣ ಎಲ್ಲ ಸ್ನೇಹಮಯವಾಗಿದೆ, ಎಲ್ಲ ಕಡೆ ದಿನ ದಿನ ಸ್ನೇಹ ಜಾಸ್ತಿ ಆಗ್ತಾ ಇದೆ, ಒಗ್ಗಟ್ಟಾಗಿ ಇಬ್ರು ಕೆಲಸ ಅಲ್ಲ ಸೋಮಶೇಖರ್ ಅವರೇ, ನಿಮಗೆ ಗೊತ್ತಿರುವಂತ ಸಂಗತಿ ಮೈಸೂರು ಭಾಗ ಅನ್ನೋದಿದೆಯಲ್ಲ, ಅದು ಕಾಂಗ್ರೆಸ್ ಮತ್ತು JDS ನ ಭದ್ರಕೋಟೆ. ಅದೇ ಇಲ್ಲಿ ಸಮಸ್ಯೆ ಬಂದಿರುವಂತದ್ದು. ಈಗ ನೀವು ಸೋತಿರ್ಬೋದು, ಹಿಂದೆ ನೀವು ಕೂಡ ಕಾಂಗ್ರೆಸ್ನ ಶಾಸಕರಾಗಿರುವಂತವ್ರು, ನಿಮ್ಗೆ ಗೊತ್ತಿದೆ ಅದ್ರ ಕಥೆಗಳೇನು ಅಂತ. ಹಿಂದೆಂದೂ ಕೂಡ JDS ಅಲ್ಲೂ ಶಾಸಕನಾಗಿದ್ದೆ, ಕಾಂಗ್ರೆಸ್ ಅಲ್ಲೂ ಶಾಸಕನಾಗಿದ್ದೀನಿ, ಎಲ್ಲರೂ ಸ್ನೇಹಿತರುಗಳಿದ್ದಾರೆ, ಅಲ್ಲೂ ಇದ್ದಾರೆ ಇಲ್ಲೂ ಇದ್ದಾರೆ. ಓಕೆ ಅಲ್ಲ, ಹಿಂದೆಂದೂ ಕೂಡ ಈ ತರಹದೊಂದು ಅಸಮಾಧಾನ, ಈ ತರದ ಘೋಷಣೆಗಳನ್ನು ಮೊಳಗಿರ್ಲಿಲ್ಲಪ್ಪ, ಗೊತ್ತಿದೆ ನಿಮಗೆ. ಇಲ್ಲ ಒಟ್ಟಾಗ್ತಾ ಇದ್ದಾರೆ, ಒಗ್ಗಟ್ಟು ಆಗ್ತಾ ಇದೆ ರಂಗನಾಥ್ ಅವರೇ. ಅದನ್ನ ಅಷ್ಟೊಂದು ಆತಂಕ ಏನಿಲ್ಲ, ಎಲ್ಲ ತಿಳಿ ಆಗ್ತಾ ಇದೆ. ಈಗ ಹಂತವಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ, ಒಗ್ಗಟ್ಟಾಗಿ ಕೆಲಸಗಳು ನಡೀತಾ ಇದ್ದಾರೆ. ಅಲ್ಲ, ಈ ಮದುವೆ ಆರಂಭದಲ್ಲೇ ಇಷ್ಟು ವಿಘ್ನಗಳಾಗ್ಬಿಟ್ರೆ ಇನ್ನು ದಾಂಪತ್ಯ ಎಲ್ಲಿಂದ ಬಂತು? ಗೆಲ್ಲೋದು ಹೆಂಗೆ ಇವ್ರ ದಾಂಪತ್ಯದಲ್ಲಿ? ಇಲ್ಲ ಸುಖವಾಗಿ ದಾಂಪತ್ಯನೂ ಆಗುತ್ತೆ, ಆಗುತ್ತೆ, ಎಲ್ಲ ಒಗ್ಗಟ್ಟಾಗಿದ್ದಾರೆ, ಎಲ್ಲ ಏನ್ ತೊಂದರೆ ಆಗೋದಿಲ್ಲ. ಓಕೆ ಧನ್ಯವಾದ ಸೋಮಶೇಖರ್ ಅವರೇ ನಮ್ಮ ಜೊತೆ ಮಾತಾಡೋದಕ್ಕೆ. ಸೋಮಶೇಖರ್ ಆ ಕಡೆಯ ಭಾಗದ ಶಾಸಕರಾಗಿದ್ದಂಥವ್ರು, ಶಾಸಕರಾಗಿ ಸೇವೆ ಸಲ್ಲಿಸಿರುವಂಥವ್ರು, ಮಾಜಿ ಶಾಸಕರು. ಈಗ ಅವ್ರು ಹೇಳ್ತಾರೆ ಏನು ಅಂತಂದರೆ, ಅಲ್ಲಿ ಇಲ್ಲಿ ಅಸಮಾಧಾನಗಳು ಇದ್ದೇ ಇರ್ತವೆ, ಆದರೆ ಎಲ್ಲರನ್ನೂ ಕೂಡ ನಾವು ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅಂತಾರೆ ಸೋಮಶೇಖರ್. ಒಂದು ಕಡೆಗೆ GT ದೇವೇಗೌಡರ ಅಸಮಾಧಾನ, ಇನ್ನೊಂದು ಕಡೆಗೆ ಸಿದ್ದರಾಮಯ್ಯನವರು ಕೂಡ ಹೇಗಾದರೂ ಮಾಡಿ ಅಲ್ಲಿನ ಹಿಡಿತ ಹೊಂದಬೇಕು ಅನ್ನುವಂಥದ್ದು. GT ದೇವೇಗೌಡರ ಅಸಮಾಧಾನ ಅಷ್ಟು ಸುಲಭವಾಗಿ ಕಡಿಮೆ ಆಗುವಂಥ ಸಾಧ್ಯತೆಗಳಿಲ್ಲ. ಇನ್ನೊಂದು ಕಡೆಗೆ ಏನು ಅಂತಂದರೆ, ಈ ಕಾರ್ಯಕರ್ತರು ಕೂಡ ಯಾಕೋ ಅಷ್ಟರ ಮಟ್ಟಿಗೆ ಜೆಲ್ ಆಗ್ತಾ ಇಲ್ಲ JDS ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರುಗಳು. ಯಾಕಂದರೆ ಅವ್ರಿಗೆ ಗೊತ್ತಿದೆ, ಪಕ್ಷವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಎಷ್ಟು ಬಡ್ದಾಡಿರ್ತಾರೆ, ಮನೆ ಮಠ ಬಿಟ್ಟು ಕೆಲಸ ಮಾಡಿರ್ತಾರೆ. ನಾಯಕರುಗಳು ಒಂದಾದ ತಕ್ಷಣ, ನಾಯಕರುಗಳು ಸಿಹಿ ತಿನ್ನಿಸಿದ ತಕ್ಷಣ, ನಾಯಕರು ಒಬ್ರಿಗೊಬ್ರು ಕೈ ಎತ್ತಿ ನಾವೆಲ್ಲ ಒಂದಾಗಿದ್ದೀವಿ ಅಂತ ಘೋಷಣೆ ಮಾಡಿದ ತಕ್ಷಣ ಅಷ್ಟು ಸುಲಭವಾಗಿ ಕಾರ್ಯಕರ್ತರು ಒಂದಾಗುವಂಥ ಸಾಧ್ಯತೆಗಳಿಲ್ಲ. ಇವತ್ತಿನ ಸಭೆನಲ್ಲೂ ಕೂಡ ಆಗಿರುವಂಥದ್ದು ಇದನ್ನೇ, ಕಾರ್ಯಕರ್ತರನ್ನ ಹೆಂಗೆ ಸರಿ ಮಾಡೋದು ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ.